ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ನಾಡಿನ ಸಮಸ್ತ ಜನತೆಗೆ ಮತ್ತು ಸಿಟಿವಿ ನ್ಯೂಸ್ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿಯು ಹೊಸ ಅವಕಾಶಗಳು, ಸಾಧನೆಗಳು ಹಾಗೂ ಶಾಂತಿಯಿಂದ ತುಂಬಿರುವ ವರ್ಷವಾಗಲಿ. ಬದುಕಿನ ಕತ್ತಲೆಯ ಕ್ಷಣಗಳು ಸರಿದು ಬೆಳಕು ಮೂಡಲಿ. ಪ್ರಜ್ವಲಿಸುವ ದೀಪಗಳಂತೆ ನಿಮ್ಮ ಬಾಳು ಬೆಳಗಲಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆ. ಬಾಗಿನದೊಂದಿಗೆ ದೇವಾಲಯಗಳಿಗೆ ಭೇಟಿ ನೀಡಿದ ಮಹಿಳೆಯರು ದೀಪಾವಳಿ ಕತೆ ಕೇಳಿ ದೀಪಾವಳಿ ನೋಮುಗಳ ಪೂಜೆ. ಕೋವಿಡ್ ವೇಳೆ ಪೋಷಕರನ್ನು ಕಳೆದುಕೊಂಡ ಮಕ್ಕಳೊಂದಿಗೆ ಹಬ್ಬ ಆಚರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕುಟುಂಬ ಸಮೇತ ದೀಪಾವಳಿ ಹಬ್ಬದೂಟ ಸವಿದ ಸಂಸದರು. ಪೆರೇಸಂದ್ರದ ಸಂಸದರ ನಿವಾಸದಲ್ಲಿ ದೀಪಾವಳಿ ಹಬ್ಬ ಜೋರು. ಕರ್ತವ್ಯದಲ್ಲಿ ಹುತಾತ್ಮರಾದವರ ಸ್ಮರಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ. ಪೊಲೀಸ್ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನಲ್ಲಿ ನೂತನ ಕೊಳವೆ ಬಾವಿಗೆ ಚಾಲನೆ. ಈ ಹಿಂದೆಯೇ ಕೊರೆದಿದ್ದ ಬೋರ್ವೆಲ್ಗೆ ಇಂದು ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಉಪಾಧ್ಯಕ್ಷರು. ಪೌರ ಕಾರ್ಮಿಕರು ವಾಲ್ಮನ್ಗಳಿಗೆ ಸಿಹಿ ಪಟಾಕಿ ವಿತರಣೆ. ವಾರ್ತೆಗಳ ವಿವರ. ಬೆಳಕಿನ ಹಬ್ಬ ದೀಪಾವಳಿ ಜಿಲ್ಲೆಯಾದ್ಯಂತ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಮಕ್ಕಳು ಪಟಾಕಿ ಹೊಡೆಯೋ ಸಂಭ್ರಮದಲ್ಲಿದ್ದರೆ, ಮಹಿಳೆಯರು ನೋಮುಗಳೊಂದಿಗೆ ದೇವಾಲಯಗಳಿಗೆ ತೆರಳಿ ಪೂಜೆ ಮಾಡಿಸಿ ಬಾಗಿನ ವಿತರಿಸುವ ಮೂಲಕ ಹಬ್ಬವನ್ನು ಆಚರಿಸಿದರು. ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವುದೇ ದೀಪಾವಳಿ. ನರಕಾಸುರ ವಧ, ಬಲಿವಧ ಸೇರಿದಂತೆ ರಾಕ್ಷಸ ಸಂಹಾರದ ಸಂಕೇತವಾಗಿ ಆಚರಿಸುವ ದೀಪಾವಳಿ ಹಬ್ಬಕ್ಕೆ ತನ್ನದೇ ಆದ ಇತಿಹಾಸವಿದೆ. 3 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಮೊದಲ ದಿನ ನರಕ ಚತುರ್ದಶಿ, 2ನೇ ದಿನ ದೀಪಾವಳಿ ಮತ್ತು 3ನೇ ದಿನ ಬಲಿಪಾಡ್ಯಮಿ ಆಚರಿಸಲಾಗುತ್ತದೆ. ಕಂಸಾಸುರ ವಧೆಯ ಸಂಕೇತವಾಗಿ ದೀಪಾವಳಿ ಹಬ್ಬ ಆಚರಿಸಿದರೆ, ನರಕಾಸುರ ವಧೆಯ ಸಂಕೇತವಾಗಿ ನರಕ ಚತುರ್ದಶಿ ಮತ್ತು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದ ಸಂಕೇತವಾಗಿ ಬಲಿಪಾಡ್ಯಮಿಯನ್ನು ಆಚರಿಸಲಾಗುತ್ತದೆ. ನಿನ್ನೆ ನರಕ ಚತುರ್ದಶಿ ಮುಗಿದಿದ್ದು, ಇಂದು ದೀಪಾವಳಿ ಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ದೀಪಾವಳಿ ಹಬ್ಬದ ಪ್ರಮುಖ ಅಂಶವಾದ ನೋಮುದಾರಗಳ ಪೂಜೆಯನ್ನು ಮಹಿಳೆಯರು ವಿಶೇಷವಾಗಿ ಮಾಡಿಸಿದರು. ನೂತನ ಮೊರದಲ್ಲಿ ಕಜ್ಜಾಯ, ಅರಿಶಿನ, ಕುಂಕುಮ, ಅಡಕೆ ಮತ್ತು ವೀಳ್ಯದೆಲೆಗಳ ಸಮೇತ ಮೊರವನ್ನು ದೇವಾಲಯಗಳಿಗೆ ಕೊಂಡೊಯ್ದು ಅಲ್ಲಿ ಅರ್ಚಕರು ಹೇಳುವ ದೀಪಾವಳಿ ಕಥೆಯನ್ನು ಕೇಳಿ ನೋಮುದಾರಗಳಿಗೆ ಪೂಜೆ ಮಾಡಿಸಿ ಬರುವುದು ಈ ಹಬ್ಬದ ವಿಶೇಷವಾಗಿದೆ. ಹಾಗೆ ದೇವಾಲಯಗಳಲ್ಲಿ ಪೂಜೆ ಮಾಡಿಸಿ ತಂದ ನೋಮುದಾರಗಳನ್ನು ಮನೆ ಮಂದಿಯೆಲ್ಲ ಕಟ್ಟಿಕೊಂಡು ಅದನ್ನು ಜೋಪಾನವಾಗಿ ಮಾರನೇ ದಿನ ಬಿಚ್ಚಿಡುತ್ತಾರೆ. ಹಾಗೆ ಬಿಚ್ಚಿಟ್ಟ ನೋಮುದಾರಗಳನ್ನು ಮುಂದಿನ ವರ್ಷದ ದೀಪಾವಳಿ ಹಬ್ಬದಂದು ತೆಗೆದು ಹೊಸ ದಾರಗಳನ್ನು ತಂದು ಹಳೆಯ ಮಣಿಗಳನ್ನು ಪೋಣಿಸಿ ಮತ್ತೆ ಪೂಜೆ ಮಾಡಿಸುವುದು ಈ ಹಬ್ಬದ ವಿಶೇಷ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ದೇವಾಲಯ, ಮರಳು ಸಿದ್ದೇಶ್ವರ ದೇವಾಲಯ, ಮುನಿಸಿಪಲ್ ಲೇಔಟ್ನಲ್ಲಿರುವ ಶಿರಡಿ ಸಾಯಿಬಾಬಾ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಇಂದು ಮಹಿಳೆಯರು ಬಾಗಿನದೊಂದಿಗೆ ಹೋಗಿ ಪೂಜೆ ಮಾಡಿಸಿ ಬರುವುದು ಸಾಮಾನ್ಯವಾಗಿತ್ತು. ನಾವು ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ ಡಿ.ಎನ್. ರಮೇಶ್ ಅರ್ಚಕರು.
ದೀಪಾವಳಿ ಹಬ್ಬ ಅಂದರೆ ದೀಪಾವಳಿ ಹಿಂದಿನ ದಿವಸನೇ ಮುತ್ತೈದರೆಲ್ಲ ಬಂದು ಉಪವಾಸ ಇದ್ದು ಎಲ್ಲ ದಾರ ಇದೆಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಇಲ್ಲಿ ನವಮೋದಕ್ಕೆ ಬರ್ತಾರೆ. ನಾವು ಇಲ್ಲಿ ಗೌರಿನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲಿ ಬಂದು ನವಮದಾರಗಳು ಬಾಗಿನ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಸುಮಾರು ವರ್ಷಗಳಿಂದನೂ ಚಿಕ್ಕಬಳ್ಳಾಪುರದ ನಗರ ಮಾತೆಯರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೂಜೆಯ ವಿಧಿವಿಧಾನಗಳು ಹೀಗಿದ್ದರೆ ಹಬ್ಬದ ವಿಶೇಷ ತಿಂಡಿಗಳ ಪರಿಮಳ ಎಲ್ಲೆಲ್ಲೂ ವ್ಯಾಪಿಸಿತ್ತು. ಪ್ರತಿ ಮನೆಯಲ್ಲೂ ಕಜ್ಜಾಯ, ಪಾಯಸ ಸೇರಿದಂತೆ ಇತರೆ ಪದಾರ್ಥಗಳ ಗಮಲು ಮುಗಿಲು ಮುಟ್ಟಿತ್ತು. ಮನೆಯಲ್ಲಿರುವ ಮಹಿಳೆಯರ ಕೆಲಸಗಳು ಇವಾದರೆ ಮಕ್ಕಳು ಪಟಾಕಿ ಹೊಡೆಯುವ ಸಂಭ್ರಮದಲ್ಲಿ ಮಿಂದೆದ್ದರು. ಈ ಬಾರಿ ಸರ್ಕಾರದಿಂದ ಯಾವುದೇ ರೀತಿಯ ಕಾನೂನು ಪಟಾಕಿ ಹೊಡೆಯಲು ಇಲ್ಲದ ಕಾರಣ ನಿರ್ಭೀತಿಯಿಂದ ಮಕ್ಕಳು ತಮ್ಮ ನೆಚ್ಚಿನ ಪಟಾಕಿಗಳನ್ನು ಖರೀದಿಸಿ ತಂದು ಹೊಡೆಯುವುದು ಸಾಮಾನ್ಯವಾಗಿತ್ತು. ನಗರಾದ್ಯಂತ ಪಟಾಕಿ ಸದ್ದು ಮುಗಿಲು ಮುಟ್ಟಿತ್ತು ಎಂದರೆ ತಪ್ಪಾಗಲಾರದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋವಿಡ್ ಮಹಾಮಾರಿ ತೀವ್ರವಾಗಿ ಕಾಡಿದ ವೇಳೆ ಪೋಷಕರನ್ನು ಕಳೆದುಕೊಂಡು ಅನಾಥರಾಗಿದ್ದ ಮಕ್ಕಳನ್ನು ಆಗಿನ ಸಚಿವರು, ಈಗಿನ ಸಂಸದರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ದತ್ತು ಪಡೆದಿದ್ದ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಆದರೆ ಹಾಗೆ ದತ್ತು ಪಡೆದ ಮಕ್ಕಳು ಏನು ವ್ಯಾಸಂಗ ಮಾಡ್ತಿದ್ದಾರೆ, ಅವರಿಗೆ ಸುಧಾಕರ್ ಸಹಾಯ ಮುಂದುವರೆಸಿದಾರಾ, ನಿಲ್ಲಿಸಿದಾರಾ ಎಂಬಿತ್ಯಾದಿ ಸಂದೇಹಗಳು ಸಹಜವಾಗಿಯೇ ಇತ್ತು. ಈ ಎಲ್ಲಾ ಸಂದೇಹಗಳಿಗೆ ಸುಧಾಕರ್ ಅವರೇ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನಾಥ ಮಕ್ಕಳೊಂದಿಗೆ ತಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸುತ್ತಾರೆ. ಕೋವಿಡ್ ಸಮಯದಲ್ಲಿ ತಂದೆ ತಾಯಿ ಹಾಗೂ ಕುಟುಂಬದವರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಸಂಸದರು ಹಲವು ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ. ಅವರಿಗೆ ಇನ್ನಷ್ಟು ಪ್ರೋತ್ಸಾಹ, ಬೆಂಬಲ ನೀಡುವುದರ ಸೂಚಕವಾಗಿ ಪ್ರತಿ ವರ್ಷ ದೀಪಾವಳಿ ಹಬ್ಬವನ್ನು ಮಕ್ಕಳೊಂದಿಗೆ ಆಚರಣೆ ಮಾಡುತ್ತಿದ್ದಾರೆ. ಈ ಬಾರಿಯ ಹಬ್ಬದಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಗ್ರಾಮದ ಮನೆಯಲ್ಲಿ ಮಕ್ಕಳೊಂದಿಗೆ ಕೆ ಸುಧಾಕರ್ ಹಬ್ಬದ ಊಟ ಮಾಡಿ ಅವರ ಯೋಗಕ್ಷೇಮ, ಶೈಕ್ಷಣಿಕ ಪ್ರಗತಿಯ ಬಗ್ಗೆ ವಿಚಾರಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ದೀಪಾವಳಿ ಹಬ್ಬ ಎಂದರೆ ಇಡೀ ಕುಟುಂಬಕ್ಕೆ ಸಡಗರ ಹಾಗೂ ಸಂಭ್ರಮ. ಕೋವಿಡ್ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 10 ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡಿದ್ದರು. ಆಗ ಸಚಿವನಾಗಿದ್ದ ನಾನು ಆ ಮಕ್ಕಳನ್ನು ದತ್ತು ಪಡೆದು ಅವರ ಹೆಸರಿನಲ್ಲಿ ಠೇವಣಿ ಮಾಡಿ ಸಂಪೂರ್ಣ ಶೈಕ್ಷಣಿಕ ನೆರವು ನೀಡುತ್ತಿದ್ದೇನೆ. ಈ ಮಕ್ಕಳಲ್ಲಿ ಎಲ್ಲ ಧರ್ಮ, ಜಾತಿಯವರಿದ್ದಾರೆ. ಪ್ರತಿ ವರ್ಷ ಇವರೊಂದಿಗೆ ದೀಪಾವಳಿ ಹಬ್ಬದ ಪೂಜೆ ಮಾಡಿ ಭೋಜನ ಮಾಡುತ್ತೇನೆ. ಇದನ್ನು ಭಗವಂತನ ಸೇವೆಯಂತೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 9 ಜನ ಮಕ್ಕಳು, 9ರಿಂದ 10 ಜನ ಮಕ್ಕಳು, 10 ಜನ ಮಕ್ಕಳಿಗೆ ಅವರ ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಳ್ಕೊಂಡಂಥ ನತದೃಷ್ಟ ಮಕ್ಕಳು ಅಂತ ಹೇಳಬೇಕಾಗ್ತದೆ. ಆಗ ನಾನು ಸಚಿವನಿದ್ದೆ, ಶಾಸಕನಿದ್ದೆ. ನಾನು ಅಂಥ ಮಕ್ಕಳಿಗೆ ಯಾರೂ ದಾರಿ ಆಗೋದಿಲ್ವಲ್ಲ ಅಂಥೇಳಿ, ದಾಪ ಆಗೋದಿಲ್ಲ ಅಂಥೇಳಿ ನಾನು ಆ 10 ಮಕ್ಕಳನ್ನು ದತ್ತಿಗೆ ತೆಗೆದುಕೊಂಡು ಅವ್ರಿಗೆ ಅವತ್ತೇ ಅವ್ರ ಅಕೌಂಟಿಗೆ ಫಿಕ್ಸೆಡ್ ಡೆಪಾಸಿಟ್ ಹಾಕಿ 10 ಜನಕ್ಕೆ, ಮತ್ತು ಅವರಿಗೆ ಬೇಕಾದಂಥ ಪುಸ್ತಕಗಳು, ಫೀಸು, ಇದನ್ನೆಲ್ಲವನ್ನು ಅವರು ಏನು ಶಿಕ್ಷಣ ಮಾಡ್ತಾರೆ, ಎಲ್ಲಿವರೆಗೂ ಶಿಕ್ಷಣ ಮಾಡ್ತಾರೆ, ಅವರ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ನಾನೇ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಪ್ರತಿ ವರ್ಷ ದೀಪಾವಳಿ ದಿವಸ ಅವರನ್ನು ನಾನು ನನ್ನ ಮನೆಗೆ, ನಮ್ಮ ಹಳ್ಳಿ ಮನೆಗೆ ಅವರನ್ನು ಆಹ್ವಾನ ಮಾಡಿ
ದೀಪಾವಳಿ ಹಬ್ಬದಲ್ಲಿ ನನ್ನ ಮಕ್ಕಳು ಅವರು ಎಲ್ಲ ಕೂಡ ನಾವು ಜೊತೇಲಿ ಕೂತ್ಕೊಂಡು ಅವ್ರ ಜೊತೇಲಿ ಊಟವನ್ನು, ಪ್ರಾರ್ಥನೆಯನ್ನು, ಪೂಜೆಯನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡು, ಅಭ್ಯಾಸವನ್ನು ಇಟ್ಕೊಂಡು ಬಂದಿದ್ದೀನಿ. ಅದರಲ್ಲಿ 9-10 ಜನ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಹಿಂದುಳಿದವರಿದ್ದಾರೆ, ಪರಿಶಿಷ್ಟ ಜಾತಿಯವರಿದ್ದಾರೆ. ಹಾಗಾಗಿ ಯಾವುದೇ ಮಗು ನಮ್ಮ ಜಿಲ್ಲೆಯಲ್ಲಿ ತಾಯಿ ತಂದೆ ಇಬ್ಬರು ಕೋವಿಡ್ನಲ್ಲಿ ಅವರು ಸಾವಾದಾಗ ಅದು ಸ್ವಾಭಾವಿಕವಾಗಿ ನನ್ನ ಮನಸ್ಸಿಗೆ ಬಂತು, ಅವರಿಗೆ ನಾವು ದಾರಿಯನ್ನು ತೋರಿಸ್ಬೇಕು. ಭಗವಂತ ನನಗೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಸೇವೆ, ಭಗವಂತನ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಅವ್ರಿಗೆ ಏನು ಬೇಕೋ ಅವ್ರಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಕೂಡ ಕರೆದಿದ್ದೀನಿ. ಈಗ ಇನ್ನೇನೊಂದು 10-15 ನಿಮಿಷದಲ್ಲಿ ಎಲ್ಲ ಕೂಡ ಬರ್ತಾರೆ. ಅವ್ರ ಜೊತೆಯಲ್ಲಿ ಮಧ್ಯಾಹ್ನದ ಉಪಹಾರವನ್ನು, ಊಟವನ್ನು ಮಾಡಿ ಪೂಜೆಯಲ್ಲಿ ಕೂಡ ಪಾಲ್ಗೊಳ್ಳುವಂಥ ಕೆಲಸ ಆಗ್ತದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಸಂಸ್ಮರಣಾ ದಿನಾಚರಣೆ ಆಯೋಜಿಸಲಾಗಿತ್ತು. ಕರ್ತವ್ಯದಲ್ಲಿದ್ದಾಗ ಹುತಾತ್ಮರಾದ ಪೊಲೀಸರಿಗೆ ಗೌರವ ಸಲ್ಲಿಸುವ ದಿನ ಇದಾಗಿದ್ದು, ಇಲಾಖೆಯಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜನರ ರಕ್ಷಣೆಗಾಗಿ ಕರ್ತವ್ಯದಲ್ಲಿ ಪ್ರಾಣ ತ್ಯಾಗ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದ ಹುತಾತ್ಮರನ್ನು ನೆನೆದು ಇಂದು ಹುತಾತ್ಮ ದಿನಾಚರಣೆ ಆಚರಿಸಿದರು. ಕಳೆದ 66 ವರ್ಷಗಳಿಂದ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮ ಸ್ಮರಣಾಚರಣೆ ದಿನವೆಂದು ದೇಶದ ಎಲ್ಲ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಇಂದು ಒಂದು ಪವಿತ್ರ ಸ್ಮರಣೀಯ ದಿನವಾಗಿದ್ದು, 1959ರಲ್ಲಿ ನಮ್ಮ ರಾಷ್ಟ್ರದ ಗಡಿಭಾಗದಲ್ಲಿರುವ ಲಡಾಖ್ನಲ್ಲಿ ಕಾವಲು ಕರ್ತವ್ಯದಲ್ಲಿದ್ದ 10 ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅತ್ಯಾಧುನಿಕ ಶಸ್ತ್ರಗಳನ್ನು ಹೊಂದಿದ್ದು ಚೀನಾ ದೇಶದ ಸೈನಿಕರು ಹಲ್ಲೆ ಮಾಡಿದರು. ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಾಕಷ್ಟು ಶಸ್ತ್ರಗಳನ್ನು ಹೊಂದದೇ ಇದ್ದರೂ ಸಹ ಈ ದೇಶದ ವೀರ ಪೊಲೀಸ್ ಅಧಿಕಾರಿಗಳು ಹೋರಾಡಿ ಪ್ರಾಣತ್ಯಾಗ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದರು. ಈ ಘಟನೆಯ ಸ್ಮರಣಾರ್ಥವಾಗಿ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸುತ್ತೇವೆ. 1959ರ ಸಾಲಿನಿಂದ ಇಲ್ಲಿಯವರೆಗೆ ಹುತಾತ್ಮರ ಪಟ್ಟಿಯನ್ನು ಅವಲೋಕಿಸಿದರೆ ಒಂದು ಅಂಶ ಸ್ಪಷ್ಟವಾಗಿ ನಿಮ್ಮೆಲ್ಲರ ಗಮನಕ್ಕೆ ಬರುತ್ತದೆ. ಪ್ರತಿ ವರ್ಷ ಕರ್ತವ್ಯ ನಿರ್ವಹಿಸುತ್ತಿರುವಾಗ ತಮ್ಮ ಅಮೂಲ್ಯವಾದ ಪ್ರಾಣ ಕಳೆದುಕೊಂಡ ಪೊಲೀಸರ ಸಂಖ್ಯೆ ಹೆಚ್ಚುತ್ತಲೇ ಬಂದಿದೆ. ಈ ವರ್ಷ ಭಾರತ ದೇಶದಾದ್ಯಂತ ಒಟ್ಟು 191 ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸುತ್ತಿರುವಾಗ ಪ್ರಾಣ ಕಳೆದುಕೊಂಡಿದ್ದು, ನಮ್ಮ ಕರ್ನಾಟಕದಲ್ಲಿ 8 ಜನ ಅಧಿಕಾರಿ ಸಿಬ್ಬಂದಿಯವರು ಪ್ರಾಣ ಕಳೆದುಕೊಂಡಿರುತ್ತಾರೆ. ಸಮಾಜದ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಕೆಲಸ ಪೊಲೀಸರು ನಿರ್ವಹಿಸಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ತಿಳಿಸಿದರು. ಸ್ಮರಣೆ ದಿನವೆಂದು ದೇಶದ ಎಲ್ಲ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಅಕ್ಟೋಬರ್ 21 ಒಂದು ಪವಿತ್ರ ಸ್ಮರಣೀಯ ದಿನ. ಇದೇ ದಿನ 1959ರಲ್ಲಿ ನಮ್ಮ ರಾಷ್ಟ್ರದ ಗಡಿ ಭಾಗದಲ್ಲಿರುವ ಲದ್ದಾಖ್ನಲ್ಲಿ ಕಾವಲು ಕರ್ತವ್ಯದಲ್ಲಿದ್ದ 10 ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅತ್ಯಾಧುನಿಕ ಶಸ್ತ್ರಗಳನ್ನು ಹೊಂದಿದ್ದು ಚೀನಾ ದೇಶದ ಸೈನಿಕರು ಹಲ್ಲೆ ಮಾಡಿದರು. ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಾಕಷ್ಟು ಶಸ್ತ್ರಗಳನ್ನು ಹೊಂದದೇ ಇದ್ದರೂ ಸಹ ಈ ದೇಶದ ವೀರ ಪೊಲೀಸ್ ಅಧಿಕಾರಿಗಳು ಹೋರಾಡಿ ಪ್ರತ್ಯಾಹಾರ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದರು. ಈ ಘಟನೆಯ ಸ್ಮರಣಾರ್ಥವಾಗಿ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸುತ್ತೇವೆ. 1959ನೇ ಸಾಲಿನಿಂದ ಇಲ್ಲಿಯವರೆಗೆ ಹುತಾತ್ಮರ ಪಟ್ಟಿಯನ್ನು ಅವಲೋಕಿಸಿದ್ದಾರೆ. ಒಂದು ಅಂಶ ಸ್ಪಷ್ಟವಾಗಿದೆ, ನಿಮ್ಮೆಲ್ಲರ ಗಮನಕ್ಕೆ ಬರುತ್ತದೆ. ಪ್ರತಿ ವರ್ಷ ಕರ್ತವ್ಯ ನಿರ್ವಹಿಸುತ್ತಿರುವ ತಮ್ಮ ಅಮೂಲ್ಯವಾದ ಪ್ರಾಣ ಕಳೆದುಕೊಂಡ ಪೊಲೀಸರ ಸಂಖ್ಯೆ ಹೆಚ್ಚುತ್ತಲೇ ಬಂದಿದೆ. ಈ ವರ್ಷ ಭಾರತ ದೇಶದಂತೆ
ಒಟ್ಟು 191 ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರು ಕರ್ತವ್ಯ ನಿರ್ವಹಿಸುತ್ತಿರುವಾಗ ಪ್ರಾಣ ಕಳೆದುಕೊಂಡಿದ್ದು, ನಮ್ಮ ಕರ್ನಾಟಕದಲ್ಲಿ 8 ಜನ ಅಧಿಕಾರಿ ಸಿಬ್ಬಂದಿ ಅವರು ಪ್ರಾಣ ಕಳೆದುಕೊಂಡಿರುತ್ತಾರೆ. ಸಮಾಜದ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅತ್ಯಂತ ಅವಶ್ಯಕ. ಈ ಕೆಲಸವನ್ನು ಪೊಲೀಸರು ನಿರ್ವಹಿಸಬೇಕಾಗಿದ್ದು, ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ ಹಾಗೂ ದಿನಾಂಕ 1/9/2024 ರಿಂದ ದಿನಾಂಕ 31/8/2025 ರವರೆಗೆ ಕರ್ತವ್ಯದಲ್ಲಿದ್ದಾಗ ಅಸುನೀಗಿದ ಹುತಾತ್ಮರ ನಾಮವಲ್ಲಿ ಪಟ್ಟಿ ಈ ಕೇಳ್ಕೊಂಡಿದ್ದೇನೆ. ಶುಭಾಶಯಗಳನ್ನು ಕೋರಲು ಇಚ್ಛಿಸಪಡ್ತೇನೆ. ಇದರೊಂದಿಗೆ ಹಿಂದೆ ಒಂದು ಮಾರ್ಮಿಕವಾಗಿ ದೀಪಾವಳಿ ಬಲಿಪಾಡ್ಯಣಿ ಮತ್ತು ನರಕ ಚತುರ್ದಶಿ ಮಧ್ಯದಲ್ಲಿ ಈ ದಿನ ಬಂದಿರೋದ್ರಿಂದ ಹೇಗೆ ದೀಪಾವಳಿಯಲ್ಲಿ ಕತ್ತಲೆಯನ್ನ ಬೆಳಕಿನ ಮೂಲಕ ನಾವು ಹೇಗೆ ಕತ್ತಲೆ ನಿರ್ನಾಮ ಮಾಡ್ತೀವಿ, ಅದೇ ತರ ಸಮಾಜದಲ್ಲಿರುವ ಕತ್ತಲೆಯನ್ನ, ಸಮಾಜದಲ್ಲಿ ಇರುವ ಎಲ್ಲ ದುಷ್ಟ ಶಕ್ತಿಗಳನ್ನ ಮುಂದೆ ನಿಂತು ಫ್ರಂಟ್ ಲೈನ್ ಅಲ್ಲಿ ನಿಂತು ಏನು ಯುದ್ಧ ಮಾಡೋದಿರ್ಬೋದು ಅಥವಾ ಅದನ್ನು ಬಡಿದಟ್ಟುವಲ್ಲಿ ತಮ್ಮ ಪಾತ್ರ ಅಷ್ಟೇ ಪ್ರಮುಖವಾಗಿರುತ್ತದೆ, ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ದೀಪಾವಳಿ ಮಧ್ಯದಲ್ಲಿ ಬಂದಿರೋದು ಕಾಕತಾಳೀಯವಾದರೂ ಅದೊಂದು ಸಿಂಬಾಲಿಕಲಿ ಒಂದು ಒಳ್ಳೆಯ ಗೆಸ್ಟರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಸೊಸೈಟಿ ಫಾರ್ಮ್ ಆಗ್ಬೇಕಾದ್ರೆ, ಒಂದು ಸಮಾಜ ಫಾರ್ಮ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ನಿಂದ ನಾವೀಗ ಒಂದು ಅನಾದಿ ಕಾಲದ ಸಮಾಜಗಳನ್ನ ನೋಡ್ಕೊಳ್ತಾ ಬಂದ್ರೆ ಆ ಸಮಾಜದಲ್ಲಿ ಫಸ್ಟಿಗೆ ಒಂದು ಸಣ್ಣ ಕುಟುಂಬ ಇರುತ್ತೆ. ಅವರು ಹಂಟಿಂಗ್ ಗ್ಯಾದರಿಂಗ್ ಅಂದ್ರೆ ಒಂದು ಏನು ಹಂಟಿಂಗ್ ಮಾಡಿಕೊಂಡು ಅಲ್ಲಿರುವ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ತಿನ್ನುತ್ತಿರ್ಬೇಕಾದ್ರೆ ಒಂದು ಸಣ್ಣ ಸಮಾಜ ಇರುತ್ತೆ. ಅದು ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡ ಸಮಾಜ ಆದಾಗ ಪ್ರತಿಯೊಬ್ಬರಿಗೆ ಒಂದೊಂದು ರೋಲ್ಗಳನ್ನ ಕೊಡ್ತಾ ಬರ್ತಾರೆ, ಒಂದು ಎಸೈನ್ ಮಾಡ್ತಾ ಬರ್ತಾರೆ. ಈಗ ನೀವು ಈಗ ಹೋಗಿ ಇಲ್ಲಿ ಒಂದು ಪೊಂದೆಗಳಲ್ಲಿ ತೆಗೆದುಕೊಂಡು ಬನ್ನಿ, ಒಬ್ರು ಹೋಗಿ ಇವಾಗ ಹೊರಗಡೆ ಕಾಯೋ ತರ ವ್ಯವಸ್ಥೆ ಮಾಡಿ. ಆ ತರ ಇರ್ಬೇಕಾದ್ರೆ ಎಷ್ಟೋ ಅನಾದಿ ಕಾಲದ ಸೊಸೈಟಿ ಅಂದ್ರೆ ಈಗಲೂ ಟ್ರೈಬಲ್ ಸೊಸೈಟಿಗಳನ್ನ ಸ್ಟಡಿ ಮಾಡಿದಾಗ ಒಂದು ಲೀಗಲ್ ಕಂಟ್ರೋಲ್ ಆಫ್ ದಿ ಸೊಸೈಟಿ ಮಾಡೋದಕ್ಕೆ ಒಂದು ಯೂನಿಟ್ ಅನ್ನೇ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದ್ರೆ ಪೊಲೀಸ್ ಅನ್ನೋ ಒಂದು ಯೂನಿಟ್ ನಮ್ಮಲ್ಲಿ ಇವಾಗ ಏನಿದೆ ಅದು ಅನಾದಿ ಕಾಲದಿಂದಲೂ ಹಾಗೂ ಹಲವಾರು ಪ್ರೈಮೋಡಿಯಲ್ ಸೊಸೈಟಿ ಟ್ರೈಬಲ್ ಸೊಸೈಟಿಯಲ್ಲಿ ನಾವು ಪೊಲೀಸ್ ಅಂತ ಕರೀದೇ ಇಲ್ದಿದ್ರು ಆ ಒಂದು ರೋಲ್ ಅನ್ನ ಇಡುವುದರಲ್ಲಿ ಎಲ್ಲಾ ಆದಿ ಜನಾಂಗಗಳಲ್ಲೂ ಕಾಣುತ್ತದೆ. ಈಗ ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನವೀನ್ ಭಟ್ ಹಾಗೂ ಡಿಎಫ್ಒ ಗಿರೀಶ್ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಇಂದು ಕೊಳವೆ ಬಾವಿಗೆ ಚಾಲನೆ ನೀಡಲಾಯಿತು. ಈ ಹಿಂದೆಯೇ ಕೊರೆದಿದ್ದ ಕೊಳವೆ ಬಾವಿಯಲ್ಲಿ ಉತ್ತಮ ನೀರು ಲಭ್ಯವಾಗಿತ್ತು. ಆದರೆ ಬೆಸ್ಕಾಂನಿಂದ ಅನುಮತಿ ಪಡೆದು ಕೊಳವೆ ಬಾವಿಗೆ ಚಾಲನೆ ನೀಡಬೇಕಿದ್ದ ಕಾರಣ ಇಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸದ ಕೊಳವೆ ಬಾವಿಗೆ ಬಡಾವಣೆಯ ನಿವಾಸಿಗಳೊಂದಿಗೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಇಂದು ಚಾಲನೆ ನೀಡಿದರು. ಹೌದು, ಹಬ್ಬ ಎಂದರೆ ಸಂತಸ, ಹಬ್ಬ ಎಂದರೆ ನವನವೀನ. ಹಾಗಾಗಿಯೇ ಹಬ್ಬದ ದಿನವೇ ಕುಡಿಯುವ ನೀರಿನ ಕೊಡುಗೆಯನ್ನು ನೀಡುವಲ್ಲಿ ವಾರ್ಡಿನ ಸದಸ್ಯರು ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಳೆದ ಹಲವು ದಿನಗಳ ಹಿಂದೆ ಒಂದು ಕೊಳವೆ ಬಾವಿಯನ್ನು ಕೊರೆಯಲಾಗಿತ್ತು. ಆದರೆ ಬೆಸ್ಕಾಂ ಅನುಮತಿ ಪಡೆಯದೆ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಿರಲಿಲ್ಲ. ಹಾಗಾಗಿ ಇಷ್ಟು ದಿನಗಳ ಕಾಲ ಈ ಕೊಳವೆ ಬಾವಿ ಚಾಲನೆಗೊಂಡಿರಲಿಲ್ಲ. ನಿನ್ನೆ ಬೆಸ್ಕಾಂನಿಂದ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ನೀಡಲು ಅನುಮತಿ ಸಿಕ್ಕಿದ್ದು ಕೂಡಲೇ ಅಗತ್ಯ ಕೆಲಸಗಳನ್ನು ಮುಗಿಸಿರುವ 5ನೇ ವಾರ್ಡಿನ ಸದಸ್ಯರು ಹಾಗೂ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಇಂದು ಬೆಳಗ್ಗೆ ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಸ್ಥಳೀಯ ನಿವಾಸಿಗಳೊಂದಿಗೆ ನೂತನ ಕೊಳವೆ ಬಾವಿಗೆ ಚಾಲನೆ ನೀಡಿದರು. ಕೊಳವೆ ಬಾವಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನೀರು ಉತ್ತಮವಾಗಿ ಬರುತ್ತಿದ್ದು ಈಗಾಗಲೇ ಇರುವ 2 ಕೊಳವೆ ಬಾವಿಗಳ ಜೊತೆಗೆ ಈಗ 3 ಕೊಳವೆ ಬಾವಿಗಳು ತಿಮ್ಮಕ್ಕ ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಯಾವುದೇ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ತಿಮ್ಮಕ್ಕ ಲೇಔಟಲ್ಲಿ ತುಂಬ ಸಮಸ್ಯೆ ಇತ್ತು, ವಾಟರ್ ಸಮಸ್ಯೆ. ನಮಗೆ ಈ ನಮ್ಮ ನಾಗರಾಜ್ ಅವರು ಬಂದ ಮೇಲೆ ಯಾವ ಸಮಸ್ಯೆನೂ ಇಲ್ಲ. ಈಗ ಎಲ್ಲ ಕೆಲಸಗಳೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಇನ್ನೂ
5 ವರ್ಷಗಳು ಮತ್ತೆ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಹೇಳ್ತೀವಿ. ಬೋರ್ದು ಅಷ್ಟೇ, ನಾವು ನಾವು ಕೇಳಲೇ ಇಲ್ಲ, ಅವರೇನೆ ಇದು ನೋಡಿಬಿಟ್ಟು ಪಾಯಿಂಟ್ ನೋಡಿ ಅಲ್ಲಿ ಮುಂದೆ ಇನ್ನೊಂದು ಹಾಕಿದ್ರು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತೆ ಇಲ್ಲೊಂದು ಪಾಯಿಂಟ್ ನೋಡಿಸಿ ಮತ್ತೆ ಇನ್ನೊಂದು ಇಲ್ಲಿನೂ ಹಾಕೋಕ್ಕೆ ಅನುಕೂಲ ಮಾಡಿಕೊಟ್ರು ಇಲ್ಲಿ. ಇನ್ನು ಈ ವೇಳೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಚುನಾವಣೆ ಪೂರ್ವದಲ್ಲಿ ವಾರ್ಡಿನ ನಿವಾಸಿಗಳಿಗೆ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ. ಜನಪ್ರತಿನಿಧಿಯಾದವರು ಚುನಾವಣೆ ವೇಳೆ ಭರವಸೆಗಳನ್ನು ನೀಡುವುದು ಸುಲಭ, ಆದರೆ ಅವುಗಳನ್ನು ಈಡೇರಿಸುವುದು ಕಷ್ಟ. ಪ್ರಸ್ತುತ ಆಡಳಿತಾವಧಿಯಲ್ಲಿ ತಮ್ಮ ವಾರ್ಡಿನ ಮತದಾರರಿಗೆ ನೀಡಿದ್ದ ಎಲ್ಲ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ ಎಂದರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲ ಕಷ್ಟಗಳನ್ನು ದೂರ ಮಾಡುವ ದೀಪಾವಳಿ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕಷ್ಟಗಳನ್ನು ದೂರ ಮಾಡಿ, ಕತ್ತಲನ್ನು ದೂರ ಮಾಡಿ, ಒಳ್ಳೆ ಬೆಳಕನ್ನು ಬಂದು, ಅದೇ ರೀತಿಯಲ್ಲಿ ಶಾಂತಿ ಮತ್ತು ಆರೋಗ್ಯ ಮತ್ತು ಸುಖ ಎಲ್ಲರಿಗೂ ಹೆಚ್ಚು ಕೊಡಲಿ ಅಂತೇಳಿ ಬಯಸ್ತೀನಿ. ಅದೇ ರೀತಿ ವಾರ್ಡಲ್ಲಿ ನಾವು ಎಷ್ಟು ಮಾಡಿದ್ರೂ ಕೂಡ ಕೆಲಸ ದಿನೇ ದಿನೇ ಇದ್ದೇ ಇರುತ್ತೆ. ಅಭಿವೃದ್ಧಿ ಅನ್ನುವುದು ಒಂದು ಶಾಶ್ವತವಾಗಿ ಮಾಡೋವಂಥ ಕೆಲಸಗಳು ಯಾವುದು ಅಂತ ಹೇಳಿದ್ರೆ ಒಳ್ಳೆ ಕೊಳವೆ ಬಾವಿ ಕೊರೆಸೋವಂಥದ್ದು, ಅದೇ ರೀತಿ ಒಳ್ಳೆ RO ಪ್ಲಾಂಟ್ ಹಾಕ್ಸೋವಂಥದ್ದು, ಅದೇ ರೀತಿ ಜನರಿಗೆ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಾವು ಸ್ಪಂದಿಸಿದ್ರೆ ಅದೇ ನಮಗೆ ಹೆಚ್ಚು ಭಾಗ್ಯ ಸಿಗುತ್ತೆ. ಅದೇ ರೀತಿ ಚುನಾವಣೆಗೆ ಮೊದಲು ನಾವು ಏನು ಮಾತು ಕೊಟ್ಟಿದ್ದೀವೋ ಅದರಂತೆಯೇ ಪ್ರತಿ ಕ್ಷಣ ಕೂಡ ಸ್ಪಂದಿಸ್ತಾ ಇರೋವಂಥದ್ದಾಗಿರಲಿ, ಕೆಲಸಕ್ಕೆ ಹೆಚ್ಚು ಒತ್ತು ಕೊಡೋವಂಥದ್ದಾಗಿರಲಿ, ಆ ಹೆಸರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಭಗವಂತ ಇದೇ ರೀತಿಯಲ್ಲಿ ನಮಗೆ ಒಳ್ಳೆ ಜನರ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಷ್ಟು ಕೂಡ ನಾವು ಮಾಡ್ತಾನೆ ಇರ್ತೀವಿ ಅಂತೇಳಿ ಬಯಸ್ತೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ 75ರ ಕೆಂದಟ್ಟಿ ಗ್ರಾಮದ ಬಳಿ ಯುವಕನ ಶವ ಪತ್ತೆಯಾಗಿದೆ. ಮೃತನನ್ನು ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ 26 ವರ್ಷದ ಅಫ್ರೀದ್ ಎಂದು ಗುರುತಿಸಲಾಗಿದೆ. ಈ ಕುರಿತು ಪೊಲೀಸರು ತೀವ್ರ ತನಿಖೆ ಆರಂಭಿಸಿದ್ದಾರೆ. ಕೋಲಾರದಲ್ಲಿ ಬೆಚ್ಚಿ ಬೀಳಿಸುವ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 75ರ ಕೆಂದಟ್ಟಿ ಗ್ರಾಮದ ಬಳಿ ಸ್ಥಳೀಯರು ರಸ್ತೆ ಬದಿಯಲ್ಲಿ ಶವವೊಂದನ್ನು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಕೋಲಾರ ಗ್ರಾಮಾಂತರ ಪೊಲೀಸರು ಶವವನ್ನು ಪರಿಶೀಲಿಸಿದಾಗ ಅದು ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ 26 ವರ್ಷದ ಅಫ್ರೀದ್ ಎನ್ನುವುದು ಪತ್ತೆಯಾಗಿದೆ. ಮೃತನ ದೇಹದಲ್ಲಿ ಸ್ಪಷ್ಟವಾದ ಗಾಯಗಳ ಗುರುತುಗಳು ಕಂಡುಬಂದಿದ್ದು, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ. ಕೊಲೆ ಮಾಡಿದ ನಂತರ ದುಷ್ಕರ್ಮಿಗಳು ಶವವನ್ನು ಆಟೋದಲ್ಲಿ ಬಿಸಾಡಿ ಪರಾರಿಯಾಗಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಭೀತಿಯನ್ನು ಉಂಟುಮಾಡಿದ್ದು, ಕೋಲಾರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ದುಷ್ಕರ್ಮಿಗಳ ಸುಳಿವು ಪತ್ತೆ ಮಾಡಲು ಪೊಲೀಸ್ ಬಲೆ ಬೀಸಿದೆ. ಈಶ್ವರ್, CTV ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, UPVC ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666.
ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8311966623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ಧಾರ್ಮಿಕ ಕಾರ್ಯಗಳಲ್ಲಿ ಜಾತಿ ಮತ ಪಕ್ಷ ಬಿಟ್ಟು ಎಲ್ಲರೂ ಒಗ್ಗೂಡಬೇಕು. ಇದರಿಂದ ಸಾಮರಸ್ಯ ಮೂಡಿ ಅದು ಅಭಿವೃದ್ಧಿಗೆ ನಾಂದಿಯಾಗಲಿದೆ ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದರು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಪುನರ್ ನಿರ್ಮಾಣಗೊಂಡು ಜೀರ್ಣೋದ್ಧಾರ ಕಾರ್ಯಕ್ಕೆ ಸಿದ್ಧಗೊಳ್ಳುತ್ತಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಭೇಟಿ ನೀಡಿ ಪೂಜೆ ಸಲ್ಲಿಸಿ ವೈಯಕ್ತಿಕವಾಗಿ ದೇಣಿಗೆ ನೀಡಿ ಮಾತನಾಡಿದರು. ನಗರದ ಹೃದಯ ಭಾಗದಲ್ಲಿ 100 ವರ್ಷಗಳ ಇತಿಹಾಸವಿರುವ ಶಿಥಿಲಗೊಂಡಿದ್ದ ದೇವಾಲಯ ಬಹಳ ಸುಂದರವಾಗಿ ಪುನರ್ ನಿರ್ಮಾಣ ಮಾಡಿದ್ದಕ್ಕೆ ಈ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಅವರು ಒಂದು ಮೊದಲನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ಒಂದು ಪೂಜೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಗುರುಭವನಕ್ಕಾಗ್ಬೋದು ನೌಕರರು ಸಹ 25 ಲಕ್ಷ ಕೊಟ್ಟಿದ್ದಾರೆ. ಇದು ಇವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ಜನಸಾಮಾನ್ಯ ತೆರಿಗೆ ಹಣದಿಂದ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ, ಅವರು ಕೊಡ್ತಕ್ಕಂಥ ಸಂಬಳದಲ್ಲಿ ಇವತ್ತು ದೇವಸ್ಥಾನ ಅವರು ಜೀವನಾಧಾರಕ್ಕೆ ಅವರೊಂದು ಕೊಟ್ಟಿದ್ದಾರೆ. ಅವರಿಗೆ ಕ್ಷೇತ್ರದ ಎಲ್ಲರ ಪರವಾಗಿ ವಿಶೇಷ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ನಾನು ಧನ್ಯವಾದ. ಕಳೆದ 5-6 ತಿಂಗಳ ಹಿಂದೆ ಪುನರ್ ನಿರ್ಮಾಣಗೊಳ್ಳುತ್ತಿದ್ದ ದೇವಾಲಯವನ್ನು ವೀಕ್ಷಿಸಿದ್ದೆ. ಅಂದು ಶಾಸಕರು ನನಗೆ ಹೇಳಿದಂತೆ ಇಂದು ನನ್ನ ಕೈಲಾದ ನೆರವನ್ನು ನೀಡುತ್ತಿದ್ದೇನೆ. ಎಲ್ಲರೂ ಒಳ್ಳೆಯ ಕೆಲಸದಲ್ಲಿ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಶಿಡ್ಲಘಟ್ಟ ನಗರ ನಿರ್ಮಾತೃ ಅಲಸೂರಮ್ಮ ಶಿವನೇಗೌಡ ಅವರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯವನ್ನು ಶಿಡ್ಲಘಟ್ಟ ನಗರದಲ್ಲಿ ಎಲ್ಲರೂ ಕೈಜೋಡಿಸಿ ಪುನರ್ ನಿರ್ಮಾಣದಂಥ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿರುವುದು ಸಂತಸ ಎಂದರು. ನವೆಂಬರ್ 1ರಿಂದ 3 ದಿನಗಳ ಕಾಲ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯಲಿದ್ದು 5,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ಎಲ್ಲರಿಗೂ ಪ್ರಸಾದ ಊಟದ ವ್ಯವಸ್ಥೆ ಇರಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಮನವಿ ಮಾಡಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೈಲುದೊರೆ ಇದ್ದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ತುಘಲಕ್ ದರ್ಬಾರ್ ನಡೆಯುತ್ತಿದೆ. ಕನ್ನಡ ಓದಲು ಬಾರದ ವ್ಯಕ್ತಿಯನ್ನು ರಾಜ್ಯ ಸರ್ಕಾರ ಶಿಕ್ಷಣ ಸಚಿವರಾಗಿ ಮಾಡಿದೆ. ಇದರಿಂದ ಶಿಕ್ಷಣ ಇಲಾಖೆ ಅಧೋಗತಿಗೆ ಹೋಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಲೇವಡಿ ಮಾಡಿದರು. ಬಾಗೇಪಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಅವರು 2024ನೇ ಸಾಲಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಗೆದ್ದಿರುವ ಕಾಂಗ್ರೆಸ್ ಸದಸ್ಯರು 1 ವರ್ಷದಿಂದ ಮಾಡಿರುವ ಸಾಧನೆ ಜಾತಿ ಗಣತಿ, ಒಳ ಮೀಸಲಾತಿ ಸಮೀಕ್ಷೆ, ಆಯೋಗಗಳ ಸಮೀಕ್ಷೆ, ಕೋಳಿ ಮೊಟ್ಟೆ, ತರಕಾರಿ ಖರೀದಿ, ಗ್ಯಾಸ್ ಸಿಲಿಂಡರ್ ಹೊತ್ತು ಬರುವುದಕ್ಕೂ ಶಿಕ್ಷಕರನ್ನು ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ಕೊಡಿ ಎಂದು ಹೇಳಿದರೆ ಹೇಗೆ ಸಾಧ್ಯವಾಗುತ್ತದೆ ಎಂದು ಪ್ರಶ್ನಿಸಿದರು. ಶಿಕ್ಷಕರಿಗೆ ಹೊಸ ಪೆನ್ಷನ್ ಪದ್ಧತಿಯಿಂದ ಹಳೆ ಪೆನ್ಷನ್ ಪದ್ಧತಿಗೆ ಜಾರಿಗೊಳಿಸುವುದಾಗಿ ಹೇಳಿ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಚುನಾವಣೆಯಲ್ಲಿ ಜಯಗಳಿಸಿದ ಅಭ್ಯರ್ಥಿ ಈವರೆಗೂ 1 ದಿನವಾದರೂ ತಾವು ನೀಡಿದ ಆಮಿಷಗಳ ಬಗ್ಗೆ ಕೌನ್ಸಿಲ್ನಲ್ಲಿ ಚರ್ಚೆ ಮಾಡಿರುವುದು ಕಂಡಿಲ್ಲ. ಶಿಕ್ಷಕರನ್ನ ಹಣ ವಸೂಲಿ ಮಾಡುವ ದಂಧೆಗೆ ಬಳಸಲು ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮುಂಚೂಣಿಯಲ್ಲಿದ್ದಾರೆ. ಶಿಕ್ಷಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿ ಬಲಿಷ್ಠರಾಗಿದ್ದಾರೆ. ಅಧಿಕಾರಿಗಳಿಗೆ ತಿಳಿಸಿದರೆ ಶಿಕ್ಷಕರಿಗೆ ಅನ್ಯಾಯವಾಗುತ್ತಿಲ್ಲ. ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೈಲುದೊರೆ ಇದ್ದ ಹಾಗೆ ತುಘಲಕ್ ದರ್ಬಾರ್ ಮಾಡುತ್ತಿದ್ದಾರೆ. ಅವರು ಬಂದ ತಕ್ಷಣ 3 ಸಲ ಪರೀಕ್ಷೆ ನಡೆಸುತ್ತೇವೆ ಎಂದರು. ಇದರ ಮೌಲ್ಯಮಾಪನ ಏನಾಗಿದೆಯೋ ಇವರಿಗೂ ಗೊತ್ತಿಲ್ಲ. ಸಿಸಿಟಿವಿ ಆಲಾಡಿಸುತ್ತೇವೆ, ಗ್ರೇಸ್ ಮಾರ್ಕ್ಸ್ ನೀಡುತ್ತೇವೆ ಎಂದರು. ಯಾವುದೂ ಕೊಟ್ಟಿಲ್ಲ. ಇದರಿಂದ ಏನು ಪ್ರಯೋಜನ ಎನ್ನುವುದು ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಇಲಾಖೆಯನ್ನು ಕುಲಗೆಡಿಸಿದೆ ಎಂದರು. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎನ್ನುತ್ತಿದ್ದಾರೆ. ಅದು ಹೇಗೆ ಬ್ಯಾನ್ ಮಾಡಲು ಸಾಧ್ಯ? ಹಿಂದೆಯೂ ಬ್ಯಾನ್ ಮಾಡಲು ಆಗಲಿಲ್ಲ, ಮುಂದೆಯೂ ಮಾಡಲು ಅಸಾಧ್ಯ. ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ದರೆ ಬ್ಯಾನ್ ಮಾಡಲಿ ನೋಡೋಣ ಎಂದರು. ವರ್ಷಾಚರಣೆಯನ್ನ ಬಹಳ ಸಂಭ್ರಮದಿಂದ ಬೇರೆ ಬೇರೆ ಸಮಾಜಕ್ಕೆ ಉಪಯೋಗವಾಗುವ ಕೆಲಸಗಳನ್ನು ಹಮ್ಮಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ
ಕರ್ನಾಟಕ ಸರ್ಕಾರದ ಕೆಲವು ಮತಿಭ್ರಮಣೆ ಹೊಂದಿರುವ ಮಂತ್ರಿಗಳು, ಕೆಲವು ನಾಯಕರು ದುರುದ್ದೇಶಪೂರ್ವಕವಾದ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. RSS 100 ವರ್ಷಗಳ ಸಂಘಟನೆ. RSS ಅನ್ನು ನಿಷೇಧ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲಿಲ್ಲ. ನೆಹರುವಿಂದ ಹಿಡಿದು ಈಗಿನ ತನಕ ಯಾರ ಕೈಯಲ್ಲೂ ಆಗಲಿಲ್ಲ, ಆಗುವುದಿಲ್ಲ, ಮುಂದೆನೂ ಆಗುವುದಿಲ್ಲ. ಯಾಕೆಂದರೆ ಇದು ದೇಶಭಕ್ತರ ಸಂಘಟನೆ, ದೇಶದ ರಕ್ಷಣೆ ಹೊಣೆ ಹೊತ್ತಿರುವ ಸಂಘಟನೆ, ಸಮಾಜದಲ್ಲಿ ಶಿಕ್ಷಣ, ಸಂಸ್ಕಾರ, ವಿಚಾರ, ಸಿದ್ಧಾಂತ ಎಲ್ಲವನ್ನೂ ಪ್ರಸ್ತುತಪಡಿಸಿ ಒಳ್ಳೆಯ ಸಮಾಜ ಕಟ್ಟಬೇಕು ಅಂತ ಆಸೆ ಪಟ್ಟಿರುವ ಸಂಸ್ಥೆ. RSS ಯಾವುದೇ ದ್ವೇಷ ಬಿತ್ತುವ ಸಂಘಟನೆಯಲ್ಲ. ಬದಲಿಗೆ ಇದು ದೇಶದ ಕೋಟ್ಯಾಂತರ ಜನರ ಸೇವೆಗೆ ಮುಡಿಪಾಗಿರುವ ಮತ್ತು ಮೌಲ್ಯಾಧಾರಿತ ಜೀವನ ನಡೆಸಲು ಪ್ರೇರಣೆ ನೀಡುವ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆಯಾಗಿದೆ. RSS ದೇಶಭಕ್ತರನ್ನು ನಿರ್ಮಾಣ ಮಾಡುವ ಕೆಲಸ ಶಾಶ್ವತವಾಗಿ ಮಾಡುತ್ತಿದೆ. ಇಂತಹ ಸಂಸ್ಥೆಯ ಬಗ್ಗೆ ವಿರೋಧಿಸುವ ರಾಜ್ಯ ಸರ್ಕಾರ ದೇಶ ವಿರೋಧಿ ಚಟುವಟಿಕೆ ನಡೆಸುವ ವ್ಯಕ್ತಿಗಳನ್ನು ಮಟ್ಟ ಹಾಕುವ ಕೆಲಸ ಮೊದಲು ಮಾಡಿ. ಆಡಳಿತ ಪಕ್ಷ RSS ನಿಷೇಧ ಮಾಡುತ್ತೇವೆ ಎಂದು ಹೇಳಿರುವುದು ಮೂರ್ಖತನದ ಪರಮಾವಧಿ ಎಂದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಬೆಳಕಿನ ಹಬ್ಬ ದೀಪಾವಳಿ ಗುಡಿಬಂಡೆ ತಾಲೂಕಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಹಿಳೆಯರು ಬಾಗಿನದಲ್ಲಿ ಪಂಚ ಕಜ್ಜಾಯಗಳು, ಹೂವು, ಹಣ್ಣು, ಹಂಪಲುಗಳು, ನೋಮುಗಳ ವ್ರತವನ್ನು ಆಚರಿಸಿದರು. ಗುಡಿಬಂಡೆ ತಾಲೂಕಿನಲ್ಲಿ ದೀಪಾವಳಿ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು. ಕೇದಾರೇಶ್ವರ ಸ್ವಾಮಿ ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ಮೊರ ಅಥವಾ ತಟ್ಟೆಗಳಲ್ಲಿ ಬಾಳೆ ಎಲೆ ಹಾಕಿ 21 ಜೋಡಿ ಅಥವಾ 48 ಜೋಡಿ, ಕೆಲವರು ರಾಶಿ ಮೂಲಕ ಕಜ್ಜಾಯಗಳನ್ನು ತುಂಬಿಸಿರುತ್ತಾರೆ. ಬಟ್ಟಲಡಿಕೆ, ಜೋಡಿ ಎಲೆ, ಬಾಳೆಹಣ್ಣು, ಅರಿಶಿನ ಕುಂಕುಮ, ನೋಮುದಾರ ಇವುಗಳನ್ನಿಟ್ಟು ಪೂಜೆ ಸಲ್ಲಿಸುತ್ತಾರೆ. ಪುರೋಹಿತರು ಹೇಳುವ ಕತೆ ಕೇಳುತ್ತಾರೆ. ಕತೆ ಕೇಳಿದ ನಂತರ ಪೂಜೆ ಸಲ್ಲಿಸಿ ಮನೆಗೆ ಬಂದು ನೋಮು ದಾರಗಳನ್ನು ಕಟ್ಟಿಕೊಂಡು ನೋಮು ಕಜ್ಜಾಯ ಮತ್ತು ಬಾಳೆಹಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ನಂತರ ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಬ್ಬದ ವಿಶೇಷ ಅಡಿಗೆ ಊಟ ಮಾಡ್ತಾರೆ. ಸಂಸಾರದ ಜೋಡಿ ಬಟ್ಟಲಡಿಕೆಯಂತಿರಲಿ, ಜೋಡಿ ಕಜ್ಜಾಯದಂತಿರಲಿ, ಅರಿಶಿನ ಕೊಂಬಿನಂತೆ ಗಟ್ಟಿಯಾಗಿರಲಿ ಎನ್ನುವ ನಿದರ್ಶನವಾಗಿ ಇವುಗಳನ್ನು ಪೂಜೆಗೆ ಇಡುವ ಸಂಪ್ರದಾಯವನ್ನು ನಮ್ಮ ಪೂರ್ವಿಕರು ಬೆಳೆಸಿಕೊಂಡು ಬಂದಿದ್ದಾರೆ. ದೀಪಾವಳಿ ಹಬ್ಬವನ್ನು ಧನಲಕ್ಷ್ಮಿ ಪೂಜೆ ಅಥವಾ ಅಮಾವಾಸ್ಯೆ ಪೂಜೆ, ಕೇದಾರೇಶ್ವರ ವ್ರತ, ಬಲಿಪಾಡ್ಯಮಿ ವ್ರತಗಳನ್ನು 3 ದಿನಗಳಲ್ಲಿ ಆಚರಿಸುತ್ತಾರೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಫಸಲು ಬಂದಿರುತ್ತದೆ. ಈ ನಿಟ್ಟಿನಲ್ಲಿ ರೈತರು ಬೆಳೆದ ಹೊಸ ದವಸ ಧಾನ್ಯಗಳನ್ನು ಬಾಗಿನದಲ್ಲಿ ಶಿವನಿಗೆ ಅರ್ಪಿಸುವುದರಿಂದ ಶುಭವಾಗುತ್ತದೆ ಎನ್ನುವುದು ನಂಬಿಕೆ ಎಂದು ಪುರೋಹಿತರು ತಿಳಿಸಿದರು. ಭಾಗ್ಯವತಿ ಎಂಬುವರು ಕನ್ಯೆಯರಿದ್ದರು. ಅವರು ಕೇದಾರ ವ್ರತವನ್ನು ಮಾಡಬೇಕು ಉದ್ದೇಶಿತರಾಗಿ ತಮ್ಮ ತಂದೆಯ ಬಳಿಗೆ ಬಂದು ಸಂಕಲ್ಪವನ್ನು ತಿಳಿಸಲು, ತಂದೆ, ಅಮ್ಮ, ನಿತ್ಯ ದರಿದ್ರ ನಾನು ವ್ರತಾಚರಣೆಗಾಗಿ ಯಾವ ಸಹಾಯವನ್ನು ಮಾಡಲಾರೆ ಎಂದು ಹೇಳಲು ಆ ಇಬ್ಬರು ಪುತ್ರಿಯರು, ಅಪ್ಪ, ನಮಗೆ ನಿಮ್ಮಿಂದ ಯಾವ ವಿಧವಾದ ಸಹಾಯ ಬೇಡ, ವ್ರತಕ್ಕೆ ಅನುಮತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿ ಆತನ ಆಜ್ಞೆಯನ್ನು ಹೊಂದಿ ನದಿ ತೀರದಲ್ಲಿ ಒಂದು ಆಲದ ಮರದ ಒಳಗೆ ಬಂದು ಆಲದ ನಾರಿನಿಂದಲೇ ಕಂಕಣಗಳನ್ನು ಮಾಡಿಕೊಂಡು ಭಕ್ತಿಪೂರ್ವಕ ಕೇದಾರೇಶ್ವರನ್ನು ಪೂಜಿಸಲು ಭಗವಂತನ ಶಿವನು ಭಕ್ತಿಗೆ ಮೆಚ್ಚಿ ಕೂಡಲೇ ಪ್ರತ್ಯಕ್ಷನಾಗಿ ಹಬ್ಬದ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಅಂಗಡಿಗಳ ಮುಂಗಟ್ಟಿನಲ್ಲಿ ಆಕರ್ಷಕ ವಿದ್ಯುತ್ ದೀಪಗಳನ್ನು ಹಾಕುವ ಮೂಲಕ ದೀಪಾವಳಿ ಹಬ್ಬ ಆಚರಿಸಲಾಯಿತು. ಮನೆಗಳ ಮುಂದೆ ರಂಗೋಲಿ, ತಳಿರು ತೋರಣದೊಂದಿಗೆ ಮಹಿಳೆಯರು ವಿಶೇಷ ತಿನಿಸುಗಳನ್ನು ಸಿದ್ಧಪಡಿಸಿ ಹಬ್ಬದ ಸವಿ ಸವಿದರೆ ಸಂಜೆ ಮಕ್ಕಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಿಂದೂ ಧರ್ಮದ ಆಚರಣೆ ಸಂಪ್ರದಾಯದಂತೆ 3 ದಿನಗಳು ಬೆಳಕಿನ ಹಬ್ಬ ದೀಪಾವಳಿಯನ್ನು ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ತಮ್ಮ ಮನೆಯ ಮುಂದೆ ದೀಪಗಳನ್ನು ಹಚ್ಚಿ ಚಿತ್ತಾಕರ್ಷಕ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಕಾಂಗ್ರೆಸ್
ಹಿರಿಯ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಗಿದ್ದ ಜಿವಿ ಬಾಬು ರೆಡ್ಡಿ ಅವರು ಅನಾರೋಗ್ಯದಿಂದ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ನಿಧನರಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣ ಪಂಚಾಯಿತಿಗೆ ಸತತವಾಗಿ 4 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಬಾಬು ರೆಡ್ಡಿ ಅವರಿಗಿದ್ದು, ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಕಾಂಗ್ರೆಸ್ ಹಿರಿಯ ಮುಖಂಡರಾದ ಆರ್ಎಲ್ ಜಾಲಪ್ಪ, ವಿ ಕೃಷ್ಣರಾವ್, ಬಿಎನ್ ವೆಂಕಟಸ್ವಾಮಿ ಸೇರಿದಂತೆ ಹಿರಿಯ ಕಾಂಗ್ರೆಸ್ ನಾಯಕರ ಒಡನಾಡಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದ ಬಾಬು ರೆಡ್ಡಿ ಅವರು ನಿಧನರಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶಿರಡಿ ಸಾಯಿ ಸೇವಾನಾಥ್ ಟ್ರಸ್ಟ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಬಾಬು ರೆಡ್ಡಿ ಅವರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಸವಾಗಿದ್ದರು. ನಂತರ 15 ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಅನಂತಪುರದ ಸಾಯಿನಗರದಲ್ಲಿ ವಾಸವಾಗಿದ್ದರು. ಕಳೆದ 4 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಸೋಮವಾರ ಮಧ್ಯಾಹ್ನ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅನಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಎಂದು ರಾಪ್ತಾಡು ಕ್ಷೇತ್ರದ ಮಾಜಿ ಶಾಸಕ ತೋಪುದುರ್ತಿ ಕೆ ಪ್ರಕಾಶ್ ರೆಡ್ಡಿ ತಿಳಿಸಿದ್ದಾರೆ. ಅವರು ಲಾಸ್ಟ್ ಪೊಲಿಟಿಕಲ್ ಲೈಫ್ ಬಿಟ್ಟಿದ ಮೇಲೆ ಶಿರಡಿ ಸಾಯಿ ಟ್ರಸ್ಟ್ ಪ್ರೆಸಿಡೆಂಟ್ ಆಗಿ ದೇವರಿಗೆ ಸೇವೆ ಮಾಡಿದ್ದರು. ಸ್ಕಾಲರ್ಶಿಪ್ಸ್ ಕೊಟ್ಟರು. ಅವರಿಗೆ ಎನ್ ಅವರ ಜೊತೆ ಇರುವ ಒಂದು ರೆಪ್ಯುಟೇಷನ್ ಎಲ್ಲ ಅವ್ರು ಏನು ಇಲ್ಲಿ ಬಾಗೇಪಲ್ಲಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡೋದು, ಅವ್ರ ವೆಲ್ಫೇರ್ ನೋಡೋದು, ಇದು ಅವ್ರ ಲೈಫ್ ಎಲ್ಲ ಎಲ್ಲರೂ ಚೆನ್ನಾಗಿರ್ಬೇಕಂತ ಅನ್ಕೊಂತಾ ಇದ್ರು. ಬಾಬು ರೆಡ್ಡಿ ಅವರ ಪತ್ನಿ ಸುಜಾತ ಹಾಗೂ ಕುಟುಂಬಸ್ಥರನ್ನು ಅವರು ಅಗಲಿದ್ದಾರೆ. ಅನಂತಪುರದಿಂದ ರಾತ್ರಿ 9 ಗಂಟೆಗೆ ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಹಾಗೂ ಮುಖ್ಯ ರಸ್ತೆಯ ಅವರ ಹಳೆ ಮನೆ ಮುಂದೆ ಕೆಲ ಕಾಲ ಮೃತರ ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇರಿಸಲಾಯಿತು. ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಮೃತರ ಮೆರವಣಿಗೆ ಮಾಡಲಾಯಿತು. ಪಟ್ಟಣದ ಕಾಂಗ್ರೆಸ್, ಸಿಪಿಎಂ, ಜೆಡಿಎಸ್ ಮುಖಂಡರು, ಪುರಸಭಾ ಅಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಮೃತರಿಗೆ ಹೂಮಾಲೆ ಹಾಕಿ ಅಂತಿಮ ದರ್ಶನ ಪಡೆದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ.
ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್ ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ನಗರದ ರಾಂಪುರ ಬಡಾವಣೆಯಲ್ಲಿ ಪುಟಾಣಿಗಳು ಖುಷಿಯಿಂದ ದೀಪಾವಳಿ ಆಚರಿಸಿದರು. ಹಬ್ಬದ ಹಿನ್ನೆಲೆ ಸಹೋದರನಿಗೆ ಆರತಿ ಬೆಳಗಿ ಪುಟಾಣಿಗಳು ಶುಭ ಹಾರೈಸಿದರು. ಬಣ್ಣ ಬಣ್ಣದ ಉಡುಪು ತೊಟ್ಟು ಕೈಯಲ್ಲಿ ಪಟಾಕಿ ಹಿಡಿದು ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಪುಟಾಣಿಗಳು ಸಂಭ್ರಮಿಸಿದರು. ತಾಯಿ ಲಕ್ಷ್ಮಿಗೆ ಪೂಜೆ ಮಾಡಿ ಹಣತೆಯಿಂದ ಆರತಿ ಬೆಳಗಿ ನಮಸ್ಕರಿಸಿದರು. ಸಹೋದರಿ ನೀಲಶ್ರೀ ಬುಕ್ಕ, ಸಹೋದರ ವಿಕಾಸ್ ಬುಕ್ಕಾಗೆ ಆರತಿ ಬೆಳಗಿ ದೀಪಾವಳಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿ ಸಿಹಿ ಹಂಚಿಕೊಂಡರು. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬ ಹಾಡಿಗೆ ದೀಪ ಹಿಡಿದು ಸ್ಟೆಪ್ ಹಾಕಿದರು. ಜಿಟಿ ಜಿಟಿ ಮಳೆ, ಡಮ್ ಡಮ್ ಶಬ್ದ ಕೇಳಿ ಸಂಭ್ರಮಿಸಿದರು. ಪೋಷಕರು ಮಕ್ಕಳ ಹರ್ಷದಲ್ಲಿ ಪಾಲ್ಗೊಂಡು ಸಿಹಿ ಹಂಚಿಕೊಂಡರು. ಹೃದಯಘಾತವಾಗಿ ಮೃತಪಟ್ಟಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 45 ವರ್ಷದ ವಿಶ್ವನಾಥ್ ಮೃತ ಪೊಲೀಸ್ ಪೇದೆಯಾಗಿದ್ದು, ಸೋಮವಾರ ರಾತ್ರಿ ಪಾಲಯದಲ್ಲಿ ಕರ್ತವ್ಯದಲ್ಲಿದ್ದಾಗ ಹೃದಯದಲ್ಲಿ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ SNR ಆಸ್ಪತ್ರೆಗೆ ದಾಖಲಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ವಿಶ್ವನಾಥ್ ಅವರಿಗೆ ಪತ್ನಿ, ಓರ್ವ ಪುತ್ರಿ, ಒಬ್ಬ ದೀಪಾವಳಿ ಅಮಾವಾಸ್ಯೆ ಹಿನ್ನೆಲೆ ನಂಜನಗೂಡು ನಗರದ ಶ್ರೀ ಕೆಂಗಣ್ಣಸ್ವಾಮಿ ಗದ್ದಿಗೆ ಮಠದಲ್ಲಿ ವಿಶೇಷ ಪೂಜೆ ಮಂಗಳವಾರ ನೆರವೇರಿಸಲಾಯಿತು. ಶ್ರೀ ಕೆಂಗಣ್ಣಸ್ವಾಮಿ ಗದ್ದಿಗೆ ಮಠಾಧ್ಯಕ್ಷರಾದ ಶ್ರೀ ಮುಮ್ಮಡಿ ಷರಕ್ಷರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಕೆಂಗಣ್ಣಸ್ವಾಮಿಗಳ ಗದ್ದಿಗೆ ಮಠದಲ್ಲಿ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ಮಹಾಮಂಗಳಾರತಿ ಮಾಡಲಾಯಿತು. ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ದೀಪಾವಳಿ ಹಬ್ಬದ ಅಮಾವಾಸ್ಯೆಯ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆ. ಬಾಗಿನದೊಂದಿಗೆ ದೇವಾಲಯಗಳಿಗೆ ಭೇಟಿ ನೀಡಿದ ಮಹಿಳೆಯರು ದೀಪಾವಳಿ ಕತೆ ಕೇಳಿ ದೀಪಾವಳಿ ನೋಮುಗಳ ಪೂಜೆ. ಕೋವಿಡ್ ವೇಳೆ ಪೋಷಕರನ್ನು ಕಳೆದುಕೊಂಡ ಮಕ್ಕಳೊಂದಿಗೆ ಹಬ್ಬ ಆಚರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕುಟುಂಬ ಸಮೇತ ದೀಪಾವಳಿ ಹಬ್ಬದೂಟ ಸವಿದ ಸಂಸದರು. ಪೆರೇಸಂದ್ರದ ಸಂಸದರ ನಿವಾಸದಲ್ಲಿ ದೀಪಾವಳಿ ಹಬ್ಬ ಜೋರು. ಕರ್ತವ್ಯದಲ್ಲಿ ಹುತಾತ್ಮರಾದವರ ಸ್ಮರಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ. ಪೊಲೀಸ್ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನಲ್ಲಿ ನೂತನ ಕೊಳವೆ ಬಾವಿಗೆ ಚಾಲನೆ. ಈ ಹಿಂದೆಯೇ ಕೊರೆದಿದ್ದ ಬೋರ್ವೆಲ್ಗೆ ಇಂದು ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಉಪಾಧ್ಯಕ್ಷರು. ಪೌರ ಕಾರ್ಮಿಕರು ವಾಲ್ಮನ್ಗಳಿಗೆ ಸಿಹಿ ಪಟಾಕಿ ವಿತರಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.